ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅದು ಒಂದು ಮಷಿನ್ ತಗೊಂಡ್ರೆ ಬರೀ ಅವ್ರ ಮಷಿನ್ ನಮ್ಗೆ ಕೊಡೋರು ಮತ್ತು 1 ತಿಂಗಳ ಟ್ರೈನಿಂಗ್ ಕೊಟ್ಟ ನಾವು ಯೂಸ್ ಮಾಡೋದು. ಇಲ್ಲಿಕ್ರ ಅವ್ರು ಮತ್ತೊಂದು ಹೇಳ್ತಾರ 5.5 ಕೋಟಿ ರೂಪಾಯಿ ಅದ ಅವ್ರಿಗೆ ಕೊಟ್ರ ಅವರು ಎಲ್ಲಾ 3 ವರ್ಷ ಅವರು ಎಲ್ಲ ಟ್ರೈನಿಂಗ್ ಮಾಡಿ ಎಲ್ಲ ಆಪರೇಷನ್ ಮಾಡಿ ಎಲ್ಲ ಡ್ಯಾಮೇಜ್ ಇದೆ, ಪರಿಸ್ಥಿತಿ ಇದೆ ಅದೆಲ್ಲ ತೋರಿಸ್ತದೆ ಅಂತ ಅವ್ರು ಹೇಳ್ತಾರೆ. ಹಿಂಗಾಗಿ ಈಗ ಆ ಪ್ರಕಾರ ನಾವು ಚರ್ಚೆ ಮಾಡಿ ಮುಂದಿನ ದಿವಸನಲ್ಲಿ ಅದ ವಿಚಾರ ಮಾಡ್ತೀವಿ. ಪೌರ ಕಾರ್ಮಿಕರಿಗೆ ಕೆಲಸ ಇರೋದನ್ನ ಯಾಕಂದ್ರೆ ಈ ಮಷಿನ್ ಪೌರ ಕಾರ್ಮಿಕದ ಕೆಲಸ ಮಾಡಂಗಿಲ್ಲ, ಬರೇ ನಿಮ್ಗೆ ತೋರಿಸ್ತದೆ ಇಲ್ಲೇ ಡ್ಯಾಮೇಜ್ ಆಗಿದೆ ಇದೆ, ಅಲ್ಲೇ ಪೌರ ಕಾರ್ಮಿಕನ ಕೆಲಸ ಮಾಡ್ಬೇಕು. ಪೌರ ಕಾರ್ಮಿಕದ ಕೆಲಸ ಕಡಿಮೆ ಆಗುದಿಲ್ಲ, ಪೌರ ಕಾರ್ಮಿಕದ ಕೆಲಸ ಇರೋದು ಅಷ್ಟೇ ಇರೋದು, ಅದಷ್ಟು ತೋರಿಸ್ತದೆ. ಮತ್ತು ಎಲ್ಲೇ ಗಿಡದ ಬೇರ್ ಬಂದಾವು, ಎಲ್ಲೇ ಡ್ಯಾಮೇಜ್ ಇದೆ, ಎಲ್ಲೇ ನೀರದ ಪೈಪ್ ಅಥವಾ ಬ್ಯಾರೆ ಪೈಪ್ ಏನು ಪೈಪ್ ಒಳಗ್ ಬಂದಿದ್ದಾವ ಅದೆಲ್ಲ ತೋರಿಸ್ತೈತಿ. ಖರೆ ಯಾವಾಗ ಈ ಪೈಪ್ ಖಾಲಿ ಇದ್ದಾಗಣ, ಪೈಪ್ ತುಂಬಿಲ್ಲ ತೋರ್ಸಂಗಿಲ್ಲ. ಇವ್ರು ಈಗ ಡೆಮೋ ತೋರಿಸಿದಾರೆ, ಇಲ್ಲೇ ಪೈಪ್ ಖಾಲಿ ಪೈಪ್ನಾಗ ತೋರಿಸಿದಾರೆ. ಈಗ ಕೆಲವು ಕಡೆ ತುಂಬಿದ ಪೈಪ್ ಇರ್ತಾವ, ಅಲ್ಲಿ ಇವ್ರು ಡೆಮೋ ತೋರಿಸಿಲ್ಲ. ಯಾಕಂದ್ರೆ ಅದಕ್ಕೆ ಇದ ಮಷಿನ್ ಇಲ್ಲ, ರೋಬೋಟ್. ಹಾ ड्रोन आहे, ड्रोन चलो इतनी ರಂಗದೋಳಿ ಗುತ್ತಿ ಗ್ರಾಮದವ್ರಿ, ಮುಳುಗಡೆ ಆದ ಪ್ರದೇಶದವ್ರಿ. ನಮ್ಗೆ ಈಗ ಗೌರ್ಮೆಂಟ್ ಲ್ಯಾಂಡ್ ಐತ್ರಿ, ನಾವು ಈಗ ಆಲ್ರೆಡಿ ಕಬ್ಜಾ ಅದೀವ್ರಿ. ಕಬ್ಜಾ ಇದ್ದು ನಮ್ಮ ಈಗ DC ಸಾಹೇಬ್ರ ಆದೇಶದ ಮೇರೆಗೆ ನಾವು ಅವ್ರ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ರೀ. ಕೊಟ್ಟದ ನಂತರ ಈಗ ನೀನು ಹೋಗಿ ನಮ್ಮ ಹೊಲದಾಗ ಕೆಲಸ ಮಾಡುವಾಗ ಈಗ ಬೇರೆ ಊರವ್ರು ಬಂದು ಮಾರ್ಕಂಡ ನಗರದವರು ಬಂದು ಕೇಸಿ ಈಗ ಅದು ಬೆಳಿಗ್ಗೆ ಎದ್ದು ಪಂಚಾಯತಿ ಅವರು ಅರ್ಜಿ ತಗೊಂಡು ಬಂದು ಪಂಚಾಯತಿ ಅವ್ರು ಏನು ಕ್ಲಾರ್ಕ್ ಅದಾರಲ್ಲ ರೀ, GPS ಮಾಡತ್ತು ಅಂತೇಳಿ ಅವ್ರು ಇದನ್ನ ಮಾಡ್ಕೊಂಡು ಅರ್ಜಿ ಎಲ್ಲ ಹೊಲ ಎಲ್ಲ ಕಬ್ಜಾ ಮಾಡ್ಕೊಳತ್ತಾರ್ರಿ. ನಾವು ಇದ್ದ ಹೊಲದೊಳಗೆ ಅದಕ್ಕೋಸ್ಕರ ನಾವು DC ಅವ್ರ ಸಾಹೇಬರಿಗೆ ಅರ್ಜಿನೂ ಕೊಟ್ಟಿದ್ದೀವಿ ರೀ ಆಲ್ರೆಡಿ. ಅದ್ರ ಬಗ್ಗೆ ರಿಪೋರ್ಟ್ ಅಂತೇಳಿ ಅವರು DC ಅವ್ರ ತಹಸೀಲ್ದಾರ್ಗೂ ಬರೆದಿದ್ದಾರೆ. ಬರೆದ ನಂತರ ಈಗ ಅಚಾನಕ ಅವ್ರು ಬೇರೆ ಊರವ್ರ ಹೊಲ ಇದ್ರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅತಿಕ್ರಮಣ ಮಾಡ್ಕೊಂಡ್ರು ಕೂಡ ನಮಗೆ ಹೊಲ ಇಲ್ಲ. 2 ಊರಿಗೆ ಹೊಲ ಇಲ್ಲದ ಕಾರಣದಿಂದ ಅಲ್ಲಿ ಮಶಾನ ಭೂಮಿನೂ ಇಲ್ಲ. ಇದು ಕಾರಣದಿಂದ ನಾವು ಹೊಲ ಮಾಡ್ಯಾಕ ಹೋಗಿದ್ದೀವಿ ರೀ. ಎಲ್ಲ ಅವರು DC ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟು ಮನವಿ ಕೊಟ್ಟು ನಾವು ಗೌರ್ಮೆಂಟ್ ಲ್ಯಾಂಡ್ಗೆ ಪೈಲಾರು DC ಅವ್ರು ಇದ್ರು ಗೌರ್ಮೆಂಟ್ ಲ್ಯಾಂಡ್ ಇದ್ರೆ ಕೊಡ್ತು ಅಂತ ಹೇಳಿ ನಮಗೆ ಹೇಳಿದ್ರಿ. ಆ ಕಾರಣದಿಂದ ಈಗ ಗೌರ್ಮೆಂಟ್ ಲ್ಯಾಂಡ್ ಹುಡುಕೊಂಡು ಬಂದು ನಮ್ಮ ಊರಿಗೆ ಎಲ್ಲರಿಗೂ ಅರ್ಧ ಎಕರೆ ಆಯ್ತು, 1 ಎಕರೆ ಆಯ್ತು, ಹಿಂಗೆ ಮಾಡ್ಕೋಬೇಕಂತೇಳಿ ನಾವು ಅಪ್ಲಿಕೇಶನ್ ಕೊಟ್ಟಿದ್ರು. ಅವ್ರ DC ಸರ್ ಮಾರ್ಗದರ್ಶನದಾಗ ರೀ. ಈಗ ಆಗಿದ್ರೆ ಅಚಾನಕ ಬಂದ ಕೇಸಿ ಇವರು ಕಬ್ಜಾ ಮಾಡ್ಕೊಳತ್ತಾರೆ. 3 ಮಂದಿನ ಬಂದ ಕೇಸಿ ಅವ್ರ ಭೂಮಿ ಇದ್ರೂ ಕೂಡ ಏನಂತವ್ರಿ, ನಾವು DC ಸರ್ ಕಡೆ ಒಂದೇ ಬಂದಿವಿ. ನಮಗೆ ಆನ್ ದಿ ಸ್ಪಾಟ್ ಅವರು ಸ್ಪಾಟ್ ವಿಸಿಟ್ ಮಾಡಿ ಅದು ಏನಾಗ್ತೈತಿ, ನಮ್ಮ ಯಾರಿಗೆ ಭೂಮಿ ಇಲ್ಲ, ಯಾರಿಗೆ ಭೂಮಿ ಐತಿ ಅವ್ರು ಭೂಮಿ ಇಲ್ದಾರಿಗೆ ಕೊಡ್ರಿ ಅಂತೇಳಿ ನಾವು ವಿನಂತಿ ಮಾಡ್ಕೊತೀವಿ. ನಿಮ್ಮ ಹೆಸರು? ಮಾರುತಿ ಬಸವನಿ ದಾಸನಟ್ಟಿ ಅಂತೇಳಿ.
ಏನಂದರೆ ಪುಲ್ವಾಮಾಗ ಇವತ್ತು ಜಮ್ಮು ಕಾಶ್ಮೀರದಲ್ಲಿ 26 ಹೆಣ್ಮಕ್ಕಳ ಗಂಡರುಗಳನ್ನು ಇವತ್ತು ಒಂದು ಧರ್ಮ ಕೇಳಿ ಒಂದು ಜಾತಿ ಕೇಳಿ 26 ಮಂದಿ ಗಂಡಸರೇನು ಹೊಡೆದಿದ್ರು. ಆ ಗಂಡಸರು ಏನು ಸತ್ತರು 26 ಮಂದಿ. ಅವರ ಹೆಂಡರು ಇವತ್ತು ಮದುವೆಯಾಗಿ ಒಬ್ಬರು ನೇವಿ ಆಫೀಸರ್ನ ಹೆಂಡತಿ ಮದುವೆಯಾಗಿ ಬರೀ ಒಂದು ವೀಕ್ ಆಗಿತ್ತು. ಜಮ್ಮು ಕಾಶ್ಮೀರಕ್ಕೆ ಹೋದಾಗ ಹೊಡೆದ್ರು. ಅವರ ಏನು ಒಂದು ಕುಂಕುಮ ಅಳಿಸಿರಲ್ಲ ಟೆರಿಸ್ಟು, ಇವತ್ತು ಏನು ಒಂದು ಸಿಂಧೂರ ಅಳಿಸಿರಲ್ಲ, ಆ ಸಿಂಧೂರದ ಒಂದು ಪ್ರತೀಕಾರವಾಗಿ ಇವತ್ತು ನಮ್ಮ ದೇಶದಲ್ಲಿ ಇದ್ದಂಥ ಇಡೀ 9 ಒಂದು ಟೆರಿಸ್ಟ್ ಸೆಂಟ್ರವನ್ನು ಸುಟ್ಟು ಹಾಕಿರು ನಮ್ಮ ಸೈನಿಕರು. ಅದು ಎದ್ರ ಕಾರಣ ಸಲುವಾಗಿ ಅಂತಂದ್ರೆ ಈ ಸಿಂಧೂರದ ಒಂದು ಶಾಪದ ಸಲುವಾಗಿ ಅವ್ರನ್ನ ಸುಟ್ಟು ಹಾಕಿರು. ಅದೇ ರೀತಿ ಅದನ್ನು ಗುರಿ ಇಟ್ಕೊಂಡು ನಮ್ಮ ಮೇಲೆ ಮತ್ತು ಯುದ್ಧ ಮಾಡ್ಲಿಕ್ಕೆ ಬಂದಂಥ ಒಂದು ಪಾಕಿಸ್ತಾನ ಇವತ್ತು ನಮ್ಮ ದೇಶದ ನಿನ್ನೆ ನೋಡ್ಬೋದು. ನಾನು 7 ಗಂಟೆಗೆ ನೋಡಕ್ಕೆ ಹತ್ತೀನಿ, 4 ಗಂಟೆಗೆ ಮನೆಗೇನೆ ಇವತ್ತು ನೋಡ್ಬೋದು. ಇಡೀ ಪಾಕಿಸ್ತಾನವನ್ನು ಎಳ್ಳು ಹುರಿದಂಗೆ ಮಾಡಿಬಿಟ್ರು ನಮ್ಮ ಸೈನಿಕರು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.